ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಬಿಜೆಪಿಯ ವಿರುದ್ಧವಾಗಿ ಕಿಡಿಕಾರಿದ್ದಾರೆ. ಉಪಚುನಾವಣೆಯ ಗೆಲುವು ಬಿಜೆಪಿ ಹಾಗೆ ಕಾಂಗ್ರೆಸ್ಗೆ ಪ್ರತಿಷ್ಠೆಯಾಗದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಾವೇ ಗೆಲ್ಲುತ್ತೇವೆ ಅಂತ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಏನಿದೆ, ಅಲ್ಲಿ ಯಾರೂ ಲೀಡರ್ ಇಲ್ಲ. ಬಿಜೆಪಿಯಲ್ಲಿ 20 ಬಾಗಿಲುಗಳಾಗಿವೆ, 20 ಗ್ರೂಪ್ಗಳಿವೆ. ಅಶೋಕ್ ಒಂದು ಗ್ರೂಪ್ ಆದ್ರೆ ವಿಜಯೇಂದ್ರ ಇನ್ನೊಂದು ಗ್ರೂಪ್ ಅಂತ ಹೇಳಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. 2028 ಈಗಲೇ ಬರ್ಕೊಳ್ಳಿ. ಇವತ್ತು ಮೆಡಿಕಲ್ ಕಾಲೇಜು ಅನ್ನೋತ್ರ ಎಲ್ಲ ಕಾಲೇಜಸ್ ಇಲ್ಲೆಲ್ಲ ಲಿಸ್ಟ್ ಕಡೆ ಇದೆ. ನಮ್ಗೆ ಯಾಕೆ ಪ್ರತಿಷ್ಠೆ ಆಗ್ತದೆ? ನಮ್ಗೆ ಜನರ ಮೇಲೆ ವಿಶ್ವಾಸ ಇದೆ. ಇದು ಜನರ ಪ್ರತಿಷ್ಠೆ ಇದೆ. ಇವತ್ತು ಸಹ ಅವ್ರು ಕಾಂಗ್ರೆಸ್ ಪಕ್ಷ ಗೆಲ್ಲಿಸಬೇಕು ಅಂತ ಇಷ್ಟೆಲ್ಲ ಮಾಡಿದ್ದಾರೆ. 4 ವರ್ಷ ಅವ್ರು ಬೋಗಸ್ ಹೇಳಿದ್ದಾರೆ. 16 ವರ್ಷ ಮುಖ್ಯ ಪ್ರಧಾನಮಂತ್ರಿ 2014ರಿಂದ 2020ವರೆಗೆ ಏನು ಮಾಡಿಲ್ಲ. ಅಚ್ಚೇ ದಿನ ಆಮೇಲೆ 2028 ಈಗಲೇ ಬರ್ಕೊಳ್ಳಿ. ಇವತ್ತು 2028ಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ನಿನ್ನೆ ಒಂದು ಆರ್ಟಿಕಲ್ ಯಾವುದೋ ಬೆಳಿಗ್ಗೆ ನೋಡ್ತಾ ಇದ್ದೆ ನಾನು, ಯಾವುದೋ ಒಂದು ಎಡಿಟೋರಿಯಲ್ ತರ ಒಂದು ದೊಡ್ಡ ಲೇಖನ ಇತ್ತು. ಸಿದ್ದರಾಮಯ್ಯನವ್ರು ಏನು ಉತ್ತರ ಕೊಡ್ತಾ ಇದ್ರು ಅಲ್ಲಿ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ. ಅದಕ್ಕೆ ಆ ಉತ್ತರ ಕೊಡೋ ಸಂದರ್ಭದಲ್ಲಿ ಅಪೋಸಿಷನ್ ನಲ್ಲಿ ಯಾರು ಕೂಡ ಅದನ್ನ ಇದು ಮಾಡುವಂತ ಶಕ್ತಿ ಇಲ್ಲ. ಅವತ್ತು ಅಂತ ಏನಿದೆ, ಎಲ್ಲಿದೆ, ಎಲ್ಲಿ ಲೀಡರ್ಶಿಪ್ ಇದೆ ಅವ್ರಿಗೆ? ಇಸ್ ನೋ ಲೀಡರ್ಶಿಪ್. ನಮ್ಮಲ್ಲಿ ಸಿದ್ದರಾಮಯ್ಯನವರು ಇಸ್ ಅ ಪಾಪ್ಯುಲರ್ ಲೀಡರ್. DK ಶಿವಕುಮಾರ್ ಅವರು ಇಸ್ ಅ ಗ್ರೇಟ್ ಆರ್ಗನೈಸರ್. ಇವು ಅನೇಕ ಅವತ್ತು ಅಲ್ಲೇನಿದೆ 20 ಬಾಗಿಲು ಅದಾವ. ಇವ್ರೇನ್ ಕೂಡಿ ಬರ್ತಾರಲ್ಲ, ಮತ್ತೆ ಅಜೆಂಡಾ ಬೇರೆ ಬೇರೆ ಅದಾವ. ಅಲ್ಲಿ ಎಷ್ಟು ಜನ ಇದ್ದಾರೆ? ಅಶೋಕ್ ಒಂದು, ಅಶ್ವಥ್ ನಾರಾಯಣ ಒಂದು, ಸೋಮಣ್ಣ ಅವರೊಂದು, ಬೊಮ್ಮಾಯಿ ಒಂದು, ಆಮೇಲೆ ವಿಜೇಂದ್ರ ನೆನಪರಿ ನೋಡ್ರಿ, ವಿಜೇಂದ್ರ ಒಂದು ಫಸ್ಟ್ ಟೈಮ್ MLA ಬಂದು ಅವ್ರನ್ನ ಅಧ್ಯಕ್ಷ ಮಾಡಿಬಿಟ್ರು. ಯಾರು ಟೋಲರೇಟ್ ಮಾಡ್ತಾರ್ರಿ? 20 ಗ್ರೂಪ್ ಅದಾವಲ್ಲಿ, 20 ಬಿಜೆಪಿಯಲ್ಲಿ. ನೋ ಲೀಡರ್ಶಿಪ್. ಮೆಡಿಕಲ್ ಕಾಲೇಜು ಅನ್ನೋತ್ರ ಎಲ್ಲ ಕಾಲೇಜಸ್ ಇಲ್ಲೆಲ್ಲ ಲಿಸ್ಟ್ ಕಡೆ ಇದೆ. ನಮ್ಗೆ ಯಾಕೆ ಪ್ರತಿಷ್ಠೆ ಆಗ್ತದೆ? ನಮ್ಗೆ ಜನರ ಮೇಲೆ ವಿಶ್ವಾಸ ಇದೆ. ಇದು ಜನರ ಪ್ರತಿಷ್ಠೆ ಇದೆ. ಇವತ್ತು ಸಹ ಅವ್ರು ಕಾಂಗ್ರೆಸ್ ಪಕ್ಷ ಗೆಲ್ಲಿಸಬೇಕು ಅಂತ ಇಷ್ಟೆಲ್ಲ ಮಾಡಿದ್ದಾರೆ. 4 ವರ್ಷ ಅವ್ರು ಬೋಗಸ್ ಹೇಳಿದ್ದಾರೆ. 16 ವರ್ಷ ಮುಖ್ಯ ಪ್ರಧಾನಮಂತ್ರಿ 2014ರಿಂದ 2020ವರೆಗೆ ಏನು ಮಾಡಿ